ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಹೌದು ಸ್ವಾಮಿ ಅಂತ ಮತ್ತೆ 12ನೇ ಸೀಸನ್ ಶುರುವಾಗಲಿದೆ. ತೆರೆಮರೆಯಲ್ಲಿ ತಯಾರಿ ನಡೀತಿದೆ. ಆದರೆ ಕಿಚ್ಚ ಸುದೀಪ್ ಈ ಸೀಸನ್ ಹೋಸ್ಟ್ ಮಾಡಲ್ಲ ಅನ್ನೋದನ್ನ ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಇದರಿಂದ ಬಿಗ್ ಬಾಸ್ ಪ್ರಿಯರಿಗೆ ದೊಡ್ಡ ಶಾಕ್ ಆಗಿತ್ತು. ಬಾದ್ಶಾ ಇಲ್ಲದ ಬಿಗ್ ಬಾಸ್ ಶೋ ನಾವು ನೋಡಲ್ಲ ಅಂತಲೇ ಹಲವರು ಡಿಸೈಡ್ ಮಾಡಿದ್ರು. ಇನ್ನು ಕೆಲವರು ನೆಕ್ಸ್ಟ್ ಯಾರು ಹೋಸ್ಟ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿಯಲ್ಲಿದ್ದರು. ಆದ್ರೀಗ ಸುದೀಪ್ ಅವರೇ 12ನೇ ಸೀಸನ್ ನಡೆಸ್ತಾರೆ ಅನ್ನೋ ಗುಲ್ಲೆದ್ದಿದೆ. ಆದರೆ ಒಂದಷ್ಟು ಕಂಡೀಷನ್ ಇಟ್ಟಿದ್ದಾರಂತೆ. ಹಾಗಾದ್ರೆ ಏನದು ಅಂತೀರಾ? ಟೇಕ್ ಅ ಲುಕ್. ಬಿಗ್ ಬಾಸ್ ತೆರೆಮರೆ ಸಿದ್ಧತೆ, ಯಾರಾಗ್ತಾರೆ ಬಾಸ್? ಜುಲೈನಲ್ಲಿ ಸೀಸನ್ 12 ಅನೌನ್ಸ್, ಆಗಸ್ಟ್ನಿಂದಲೇ ಶುರು. ಬಿಗ್ ಬಾಸ್ ಒಂದೊಳ್ಳೆ ರಿಯಾಲಿಟಿ ಶೋ. ಒಂದಷ್ಟು ಮಂದಿಯನ್ನ ಆರಿಸಿಕೊಂಡು ಅವರ ವ್ಯಕ್ತಿತ್ವಗಳನ್ನ ಪರೀಕ್ಷಿಸುವಂತಹ ಶೋ. ಎರಡೆರಡು ಮುಖ ಇಟ್ಕೊಂಡು ಜೀವನ ಮಾಡೋರ ಮುಖವಾಡ ಕಳಚುವ ಅಸಲಿ ಆಟ ಇದಾಗಿದೆ. ಹಾಗಾಗಿಯೇ ಈ ಶೋ ಭಾರತದ 16 ಭಾಷೆಗಳಲ್ಲಿ ಬಿಗ್ಗೆಸ್ಟ್ ಸಕ್ಸಸ್ಫುಲ್ ಶೋ ಅನ್ಸ್ಕೊಂಡಿದೆ. ಅದರಲ್ಲೂ ನಮ್ಮ ಕನ್ನಡದಲ್ಲಿ 2013 ಮಾರ್ಚ್ನಿಂದ ಸತತವಾಗಿ 11 ಸೀಸನ್ಗಳು ಕಂಪ್ಲೀಟ್ ಆಗಿದ್ದು, ಎಲ್ಲವನ್ನು ಬಾದ್ಶಾ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಪಾರೋ, ಬುದ್ಧಿ ನಟ್ಗಿದ್ರೆ ಹಂಗೆ ಸೆಡು ಜಾರೋ, ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ. ಆದ್ರೆ ಸೀಸನ್ 12ಕ್ಕೆ ಈ ವರ್ಷ ಕಲರ್ಸ್ ಕನ್ನಡ ವಾಹಿನಿ ಸಕಲ ತಯಾರಿ ನಡೆಸುತ್ತಿದೆ. ತೆರೆಮರೆಯಲ್ಲಿ ಸದ್ದಿಲ್ಲದೆ ಎಲ್ಲಾ ಯೋಚನೆಗಳು ಸಿದ್ಧವಾಗ್ತಿವೆ. ಆದ್ರೆ ಯಾರಾಗ್ತಾರೆ ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಮಾಡುವಂತಹ ಬಾಸ್ ಅನ್ನೋದೇ ಯಕ್ಷ ಪ್ರಶ್ನೆ. ಯಾಕಂದ್ರೆ ಕಳೆದ ವರ್ಷ ಗ್ರ್ಯಾಂಡ್ ಫಿನಾಲೆಗೂ ಮೊದಲೇ ಸ್ವತಃ ಸುದೀಪ್ ಅವರು ನಾನು ಇದೇ ಕೊನೆಯ ಸೀಸನ್ ನಿರೂಪಿಸುವೆ, ಮುಂದಿನ ವರ್ಷದಿಂದ ಹೋಸ್ಟ್ ಮಾಡಲ್ಲ ಅಂತ ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಶಾಕಿಂಗ್ ಪೋಸ್ಟ್ ಅಪ್ಡೇಟ್ ಮಾಡಿದ್ರು. ಅದರ ಬಗ್ಗೆ ಸಾಕಷ್ಟು ಸಂದರ್ಶನಗಳಲ್ಲಿ ಮಾತನಾಡಿದ್ರು ಕೂಡ. ಆದ್ರೀಗ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ಅಧಿಕೃತ ಮಾಹಿತಿ ಪ್ರಕಾರ ಈ ಬಾರಿಯೂ ಸಹ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ 12ನೇ ಆವೃತ್ತಿಯನ್ನ ನಿರೂಪಿಸಲಿದ್ದಾರೆ. ಅವರನ್ನ ಬಿಟ್ಟು ಬೇರೆ ಯಾರನ್ನೇ ಆಗಲಿ ಊಹಿಸಿಕೊಳ್ಳೋಕು ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಲ್ಲಿಯವರೆಗೆ ತೆಲುಗು, ಹಿಂದಿ, ತಮಿಳ್, ಮಲಯಾಳಂ, ಮರಾಠಿ, ಬೆಂಗಾಲಿ ಸೇರಿದಂತೆ ಬಹುತೇಕ ಭಾಷೆಗಳಲ್ಲಿ ಬಿಗ್ ಮನೆಯಲ್ಲಿ ಸಾಕಷ್ಟು ಮಂದಿ ಸ್ಟಾರ್ಸ್ಗಳು ನಿರೂಪಕರಾಗಿ ಬದಲಾಗಿದ್ದಾರೆ. ಒಂದೊಂದು ಸೀಸನ್ಗೆ ಒಬ್ಬೊಬ್ರು ಬದಲಾಗಿರೋ ನಿದರ್ಶನಗಳು ಉಂಟು. ಆದ್ರೆ ಕನ್ನಡದಲ್ಲಿ ಒನ್ ಅಂಡ್ ಓನ್ಲಿ ಕಿಚ್ಚ ಸುದೀಪ್ ಕಳೆದುಕೊಳ್ಳಲು ಇಚ್ಛಿಸದ ಕಲರ್ಸ್ ಕನ್ನಡ ಟೀಮ್ ಈ ಬಾರಿಯೂ ಸಹ ಬಿಗ್ ಬಾಸ್ ಸೀಸನ್ 12ನ್ನ ಹೋಸ್ಟ್ ಮಾಡಲು ಬಾದ್ಶಾನ ಒಪ್ಪಿಸುವಲ್ಲಿ ಸಕ್ಸಸ್ ಆಗಿದೆ. ಹೊಸ ಸೀಸನ್ಗೆ ಬಾಸ್ ಆಗೋಕೆ ಓಕೆ ಅಂದಿರೋ ಕಿಚ್ಚ ಒಂದಷ್ಟು ಕಂಡೀಷನ್ಸ್ ನ ಹಾಕಿದ್ದಾರೆ. ಅದೇನಪ್ಪಾ ಅಂದ್ರೆ, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಬಿಗ್ ಮನೆ ಇತರೆ ಭಾಷೆಯ ಮನೆಗಳಿಗಿಂತ ಕಲರ್ಫುಲ್ ಆಗಿರಬೇಕು, ಒಂದೊಳ್ಳೆ ಲೀಗಲ್ ಟೀಮ್ ಇರಬೇಕು, ವಿವಾದಿತ ಕಂಟೆಸ್ಟೆಂಟ್ಗಳನ್ನ ಅವಾಯ್ಡ್ ಮಾಡಬೇಕು, ವಗೇರಾ ಕಂಡೀಷನ್ಸ್ ನ ಹಾಕಿದ್ದಾರೆ. ಅದಕ್ಕೆಲ್ಲ ಓಕೆ ಅಂದಿರೋ ಕಲರ್ಸ್ ವಾಹಿನಿ ಒಂದೊಳ್ಳೆ ಗುಡ್ ನ್ಯೂಸ್ ನೀಡುವ ಧಾವಂತೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ಜುಲೈನಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಜೊತೆಗೂಡಿ ಸ್ವತಃ ಕಲರ್ಸ್ ಕನ್ನಡ ಟೀಮ್ ಸೀಸನ್ 12ರ ಬಗ್ಗೆ ಸುದ್ದಿಗೋಷ್ಠಿ ಮುಖೇನ ಅಧಿಕೃತವಾಗಿ ಅನೌನ್ಸ್ ಮಾಡಲಿದೆ. ಆಗಸ್ಟ್ನಿಂದಲೇ ಬಿಗ್ ಮನೆಯ ಅಸಲಿ ಆಟ ಶುರು ಮಾಡೋ ಯೋಚನೆಯಲ್ಲಿದೆ. ಅದೇನೇ ಇರಲಿ, ಕಿಚ್ಚ ಬಿಗ್ ಬಾಸ್ಗೆ ಸೈ ಅಂದಿರೋದಕ್ಕೆ ಇಡೀ ಕರ್ನಾಡೆ ಬಾದ್ಶಾ ಕಿಚ್ಚನಿಗೆ ಜೈ ಅಂತಿದೆ. ಬರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.